ಜಿಲ್ಲೆಗೆ ಏನು ಬೇಕು ಅಂತ ಒಂದು ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದೆ ನಾನು ಹೇಳ್ತಿದ್ದೆ ಜಡ್ಕಲ್ ಮುದೂರಿಂದ ಅಮಾಸ್ಗಂಜ್ ಜಡ್ಗಿಂಗತ್ತೆ ಅಲ್ಲಿಂದ ಮಂಗಳೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರಲಿಕ್ಕೆ ಸಾಧಾರಣ ಒಂದು ದಿವಸ ಅಲ್ಲಿ ನಿಂತು ಮಾಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಜಯಪಟ್ಟಿದ್ದು ಬೇರೆ ಬೇರೆ ಹೊಸ ಜಿಲ್ಲೆಗಳನ್ನು ಮಾಡುವಾಗ ಅವ್ರ ಹತ್ರ ಒಂದು ಬೇಡಿಕೆಯನ್ನಿತ್ತೆ, ಅವರು ಒಪ್ಪಿ ಮಾಡಿದ್ದಾರೆ. ಆದ್ದರಿಂದ ಉಡುಪಿ ಜಿಲ್ಲೆ ಒಂದು ಹೊಸ ಜಿಲ್ಲೆ ಆದದ್ದು ಮಾತ್ರ 7 ತಾಲೂಕುಗಳಾಯಿತು. ಸರ್ಕಾರ ನಿಮ್ಮ ಮನೆ ಹತ್ರ ಬಂದಾಗಾಯ್ತು. ನಿಮಗೆ ಕೆಲಸವನ್ನು ಮಾಡಿಸ್ಕೊಳ್ಲಿಕ್ಕೆ ತಾಲೂಕು ಆಫೀಸಿಗೆ ಹೋಗ್ಲಿಕ್ಕೆ ಬಹಳ ಹತ್ತಿರ ಆಯ್ತು. ಯಾಕಂದರೆ ಬೈಂದೂರು, ಕುಂದಾಪುರ, ಬ್ರಹ್ಮಾವರ, ಉಡುಪಿ, ಕಾಪು, ಕಾರ್ಕಳ, ಹೆಬ್ಳಿ ಇಷ್ಟು ತಾಲೂಕುಗಳಾಯಿತು. ಇದು ನಮ್ಮ ಕಳಕಳಿ ಜನರ ಬಗ್ಗೆ ಪರಿಹಾರ ಸಮಸ್ಯೆಯನ್ನ ಇತ್ಯರ್ಥ ಮಾಡಲಿಕ್ಕೆ. ಆದರೆ ಈ ಒಂದು ವ್ಯವಸ್ಥೆ ಸರಿಯಾಗಿ ನಡಿಬೇಕಾದರೆ ಜನಪ್ರತಿನಿಧಿಗಳು ಈ ಕಚೇರಿಗಳಲ್ಲಿ ಕೆಲಸ ಸರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಮ ರೇಷನ್ ಕಾರ್ಡ್ ಬೇಗ ಸಿಗ್ತದಿಲ್ಲವೋ, ನಿಮ್ಮ ಜಾತಿ ಸರ್ಟಿಫಿಕೇಟ್ ಬೇಗ ಸಿಗ್ತದೆ ಇಲ್ವೋ, ಇದ್ರ ಬಗ್ಗೆ ಯಾರು ಕಾಳಜಿಯನ್ನು ವಹಿಸದಿದ್ದರೆ ಖಂಡಿತವಾಗಿ ಸಮಸ್ಯೆಯಾಗಿ ಉಂಟುಕೊಳ್ತದೆ. ಈಗ ರಾಷ್ಟ್ರೀಯ ಹೆದ್ದಾರಿ ಇದು, ಈಗ ಕುಂದಾಪುರದ ಫ್ಲೈಓವರ್ ಆಯಿತು, ಬಸ್ಸು ಮೂಲಕ ಇದು ಅಂಡರ್ ಪಾಸ್ ಆಯಿತು, ಕೋಟೇಶ್ವರದ ಅಂಡರ್ ಪಾಸ್ ಎತ್ತರವನ್ನು ಮಾಡಬೇಕಂತೇಳಿ ನಮ್ಮ ಯಾರಿಲ್ಲೇ ಇದ್ದೀರಲ್ಲ, ನೀವೇ ಕರ್ಕೊಂಡು ಹೋಗಿಲ್ಲ ನಮಗೆ ಆಯಿತು. ಅಲ್ಲಲ್ಲಿ ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ನೋಡಿದೆ, ಅದು ಸೈಂಟಿಫಿಕ್ ಆಗಿಲ್ಲ ಅನ್ನುವಂಥದ್ದನ್ನು. ಪ್ರಾಯಶಃ ಅವರಾಗ ಶಾಸಕರಾಗಿರಲಿಲ್ಲ. ಡಾಕ್ಟರ್ ಆಚಾರ್ಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅಥವಾ ಶಾಸಕರಾಗಿದ್ದರು ಗೊತ್ತಿಲ್ಲ. ಅವರು ನಮ್ಮನ್ನೆಲ್ಲ ಕರೆದಿದ್ದು ನಾನು ಹೋಗಿದ್ದೆ. ನಾನು ಬ್ರಹ್ಮಾವರದ ಶಾಸಕನಾಗಿದ್ದೆ, ಎಲ್ಲೆಲ್ಲಿ ಸರಿಪಡಿಸಬೇಕು ಮಾಡ್ತಿದ್ದೆ. ಆದರೆ ಬಾರದೆ ಅಂದು ಡಾಕ್ಟರ್ ಆಚಾರ್ಯ ಅವರು ಮಾಡಿದ ಕೆಲಸಕ್ಕೆ ಅನ್ಸೈಂಟಿಫಿಕ್ ಅಂತ ಹೇಳುವಂಥದ್ದು ಸರಿಯಲ್ಲ, ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತೇವೆ. ಅಲ್ಲಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದೇ ಜನಪ್ರತಿನಿಧಿ ಕೆಲಸ. ಈಗ ನಿಮ್ಮ ಮಧ್ಯೆ ಇದ್ದು ನೀವು ದೂರವಾಣಿ ಮಾಡಿದರೆ ನಾನು ಫೋನನ್ನು ರಿಸೀವ್ ಮಾಡೋದು, ನಿಮ್ಮ ಕೆಲಸವನ್ನು ಮಾಡಿಕೊಳ್ಳೋದು ನನ್ನ ಕರ್ತವ್ಯ ಆಗ್ತದೆ. ನೀವು ಆಯ್ಕೆ ಮಾಡಿದ ಮೇಲೆ ನಿಮ್ಮ ಹಕ್ಕಾಗ್ತದೆ. ನಮ್ಮಂಥ ಜನಪ್ರತಿನಿಧಿಗಳ ಹತ್ರ ಕೆಲಸವನ್ನು ಮಾಡಿಸೋದು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ನಾವು ಸೇವೆಯನ್ನು ಮಾಡೋದಲ್ವೇ ಇಲ್ಲ, ನಮ್ಮ ಕರ್ತವ್ಯವನ್ನು ಮಾಡ್ತೇವೆ ನಾವು. ಅದನ್ನು ಮಾಡಲಿಕ್ಕೆ ಸಮಯ ಇಲ್ಲದೆ ಇದ್ದರೆ ನೀವು ನಾಯಕರ ಹೆಸರಿನಲ್ಲಿ ಮತವನ್ನು ಕೊಟ್ಟರೆ ಪುನಃ ವಾಪಸ್ ಬರ್ಬೇಕಂತಲೇ ಇಲ್ಲ. ಅವರು 5 ವರ್ಷಕ್ಕೊಂತೇಳಿ ಮತ್ತೆ ಕೇಳಲಿಕ್ಕೆ ಬಂದರೆ ಸಾಕು. ನನಗಾಗಲ್ಲ, ನಾನು ಕೆಲಸವನ್ನು ಮಾಡಿ ಪುನಃ ನಿಮ್ಮ ಹತ್ರ ಓಟ್ ಕೇಳಲಿಕ್ಕೆ ಬರಬೇಕು. 2 ವರ್ಷಗಳ ಕಾಲ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ. ಆಗ ಇದೆಲ್ಲ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಇತ್ತು. ನಾನು ಮಂತ್ರಿ ಆಗಿದ್ದಾಗ ಸಮುದ್ರ ತಡೆ ಕೂಡ ಮೀನುಗಾರರಿಗೆ ಡೀಸೆಲ್ ಸೇಲ್ಸ್ ಎಕ್ಸಾಮ್ಷನ್, ಡೀಸೆಲ್ ಮೇಲೆ ಕರವನ್ನು ತೆಗೆದಂತು, ಮೀನುಗಾರರ ಮಹಿಳೆಯರಿಗೆ ನೀಲಿ ಪೆಟ್ಟಿಗೆಯನ್ನು ಕೊಟ್ಟಂದು, ಐಸ್ ಬಾಕ್ಸ್ ಅನ್ನು ಕೊಟ್ಟಂಥದ್ದು, ನಿಮ್ಮ ಸೊಸೈಟಿಗೆ ವ್ಯಾನ್ ಅನ್ನು ಕೊಟ್ಟಂಥದ್ದು, ಇವೆಲ್ಲ ಇನ್ನೂ ನೆನಪಿದೆ. ಯಾಕಂದ್ರೆ ಕೆಲಸ ಮಾಡಿದೆ, ಅದರಿಂದ ನೆನಪಿದೆ ನನಗೆ. ಆದರೆ ಸಚಿವರಾಗಿ ಮಾಡದೇ ಇದ್ದರೆ ಅವ್ರಿಗೇನು ಹೇಳಲಿಕ್ಕೂ ಇಲ್ಲ. ಸಂಸದರಾಗಿ ಸಹ ಗೆದ್ದು ಹೋಗಿ ಪುನಃ ಚುನಾವಣೆಗೆ ಬರುವುದಾದರೆ ಪ್ರಾಯಶಃ ನಿಮಗೆ ಎಂಥವ್ರು ಬೇಕಂತ ಆಲೋಚನೆ ಮಾಡುವ ದಿನ ಬಂದಿದೆ. ಹಿಂದಿನ ಅಭ್ಯರ್ಥಿ ಪುನಃ ಹೇಳ್ತಾರೆ, ಹಿಂದೆ ಇದ್ದ ಈಗಿನ ಸಚಿವರು, ಸಂಸದರು ಅವ್ರು ಹೇಗೆ ಕೆಲಸವನ್ನು ಮಾಡಿದರೆ ಅದೇ ರೀತಿ ನಾನು ಮಾಡ್ತೇನೆ ಅದನ್ನು ಪುನಃ ಅವ್ರು ಬರಲಿಲ್ಲ, ನಾನು ಬರುವುದಿಲ್ಲ. ಅವರು ಬರಲಿಲ್ಲ, ನಾನು ಬರುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈಗ ಆಯುಷ್ಮಾನ್ ಕಾರ್ಡ್, ನೀವು ಆಸ್ಪತ್ರೆಗೆ, ನನಗೆ ಅನೇಕ ಫೋನ್ಗಳು ಬರ್ತದೆ. ಆಯುಷ್ಮಾನ್ ಕಾರ್ಡ್ ಅನ್ನು ತಗೊಂಡು ಆಸ್ಪತ್ರೆಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತನ್ನಿ ಅಂತಾರೆ. ಅದು ತಂದ್ರು ಸಹ ದೊಡ್ಡ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಬೆಡ್ ಇಲ್ಲ ಅಂತ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಮುಂದೆ
ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಅದರೊಟ್ಟಿಗೆ ದೊಡ್ಡ ಒಂದು ಆಸ್ಪತ್ರೆ ಆದರೆ ಮಾತ್ರ ಈ ಸಮಸ್ಯೆಯನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ. ಹಿಂದೆ 2014ರಲ್ಲಿ ನಾನು ಸೋತೆ ಆ ಚುನಾವಣೆಯಲ್ಲಿ. ಆಗ 2 ಆಶ್ವಾಸನೆಯನ್ನು ಕೊಟ್ಟಿದ್ದರು. ಒಂದು, ನಮ್ಮ ಸರ್ಕಾರ ಬಂದರೆ 15 ಲಕ್ಷ ರೂಪಾಯಿನ ಎಲ್ಲರ ಖಾತೆಗೆ ಹಾಕ್ತೇವೆ ಅಂತ. ನನ್ನ ಖಾತೆಗೆ ಬರಲಿಲ್ಲ, ನಿಮ್ಮ ಖಾತೆಗೆ ಬಂತಿಲ್ಲೋ ಗೊತ್ತಿಲ್ಲ. ಬಂತ? ಹಾಗಾದ್ರೆ ನೀವು ಪ್ರಶ್ನೆ ಯಾಕೆ ಮಾಡಲಿಲ್ಲ? ಇಷ್ಟು ವರ್ಷ 10 ವರ್ಷ ಆದ್ರೂ ಸಹ ನೀವು ಅದನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ ಒಬ್ಬರು. ಆದ್ರೆ ನಾವೇನಾದ್ರೂ ಮಾಡಿದ್ರೆ ಫೋನ್ ಮಾಡಿ ಕೂಡಲೇ ಕೇಳ್ತೀವಿ, ನಾವು ಮಾಡಲಿಲ್ಲ ಮಾಡಿದ್ರೆ ನೀವು ಅಂತ. ಯಾಕಂದ್ರೆ ನಾವು ಫೋನ್ ತೆಗಿತೇವೆ, ನಾವು ಫೋನು ತೆಗೀರಿಲ್ಲ. ಉದ್ಯೋಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಇಷ್ಟೊತ್ತಿಗೆ 20 ಕೋಟಿ ಉದ್ಯೋಗ ಕೊಡಬೇಕಿತ್ತು. 20 ಕೋಟಿ ಆಗಿದೆ. ದೇಶದಲ್ಲಿ ಒಬ್ಬರು ನಿರುದ್ಯೋಗಿಗಳು ಇರ್ತಾನೆ ಇರಲಿಲ್ಲ ಅಂತ ಕಾಣ್ತದೆ. ಎಲ್ರಿಗೂ ಉದ್ಯೋಗ ಸಿಗ್ತಾ ಇತ್ತು. ಇದು ರಾಮರಾಜ್ಯ ಆಗ್ತಾ ಇತ್ತು. ಇವತ್ತು ಉದ್ಯೋಗ ಕೊಡೋದು ಬಿಡಿ, ಇದ್ದ ಉದ್ಯೋಗ ಸಹ ಹೋಗ್ತಾ ಇದೆ. ಎಲ್ಲ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಆದ್ರೆ ಮಕ್ಕಳ ಪರಿಸ್ಥಿತಿ, ತಂದೆ ತಾಯಿಗಳು ಕಲಿಸೋದು, ಸಾಲ ಮಾಡಿ ಕಲಿಸೋದು. ಆದರೆ ಅವರು ಕಲಿತಾದ ಮೇಲೆ ಉದ್ಯೋಗ ಇಲ್ಲ. ಇವತ್ತು ಮಂಜುನಾಥ್ ಭಂಡಾರಿ IIT ಮಾಡಿದ ಮಕ್ಕಳಿಗೆ ಸಹ ಉದ್ಯೋಗ 30% ಉದ್ಯೋಗ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕಲಿತ ಮಕ್ಕಳಿಗೂ ಸಹ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾದ್ರೆ ಮುಂದೇನು ಅನ್ನೋ ಪ್ರಶ್ನೆ ಮುಂದೆ ಇದೆ. ತಂದೆ ತಾಯಂದಿರು ಆ ಖರ್ಚು ಮಾಡಿದ ಹಣ ಸಾಲ ತೀರಿಸಲಿಕ್ಕೆ ಆಗದೆ, ಆ ಪರಿಸ್ಥಿತಿಯನ್ನು ನೋಡ್ಲಿಕ್ಕಾಗದೆ ಈ ಒಂದು ಯುವ ನಿಧಿ ಅಂತ ಮಾಡಿದಂಥದ್ದು. ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾದವರಿಗೆ 1,500 ರೂಪಾಯಿ ಕೊಡ್ತೇವೆ ಅಂತ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೇಳಿದರು. ಯಾಕಂದ್ರೆ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋ ಸರ್ಕಾರ ಬೇಕು ನಮಗೆ. ಕೇವಲ ನಾನು ಅಧಿಕಾರವನ್ನು ಮಾಡಿದ ಎಷ್ಟು ವರ್ಷಗಳ ಕಾಲ ನೀವು ಅಧಿಕಾರ ಮಾಡಿದ್ರೆ ಮುಖ್ಯ ಅಲ್ಲ, ಅಧಿಕಾರದಲ್ಲಿ ಇದ್ದಾಗ ಏನನ್ನು ಮಾಡಿದ್ದೇನೆ ಅನ್ನೋದು ಬಹಳ ಮುಖ್ಯ. ಅದನ್ನು ಆಲೋಚನೆ ಮಾಡದೆ ನಾವು ಆಶ್ವಾಸನೆಯನ್ನು ಕೊಡ್ತಾ ಹೋದ್ರೆ ಏನು ಫಲ ಅಂತ. ಈಗ ರಾಜ್ಯ ಸರ್ಕಾರವು ಚುನಾವಣೆ ಪೂರ್ವದಲ್ಲಿ ಹೇಳಿತ್ತು, ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಕೊಡ್ತೇವೆ ಅಂತ 9 ತಿಂಗಳಲ್ಲಿ ಕೊಡ್ತಾ ಇತ್ತು. ಹಿಂದೆ 10 ವರ್ಷಗಳ ಹಿಂದೆ ಕೊಟ್ಟದ್ದು ಇವತ್ತು ಈಡೇರಿಸದಿದ್ದರೆ ಮುಂದೇನು ಅನ್ನುವಂಥದ್ದು ಪ್ರಶ್ನೆ. ಈಗ ಕೇಂದ್ರ ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಇನ್ನೊಂದು ಘೋಷಣೆಯನ್ನು ಮಾಡಿದೆ. ಮಹಾಲಕ್ಷ್ಮಿ ಅಂತ ಮಹಿಳೆಯರಿಗೆ ಪುನಃ ವರ್ಷಕ್ಕೆ 1 ಲಕ್ಷ ಕೊಡ್ತೇವೆ, ರೈತರ ಸಾಲ ಮನ್ನಾ ಮಾಡ್ತೇವೆ, ವಿದ್ಯಾರ್ಥಿಗಳ ಸಾಲ, ಯಾಕಂದ್ರೆ ತಂದೆ ತಾಯರಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಏನ್ ಮಾಡುದು, ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡ್ತೇವೆ. ಅದಕ್ಕಿಂತ ಬಹಳ ಖುಷಿಯಾದ ನನಗೆ ಪ್ರತಿಯೊಬ್ಬರಿಗೆ ಸರ್ಕಾರ ಬಂದ್ರೆ 25 ಲಕ್ಷ ಇನ್ಶೂರೆನ್ಸ್ ಅನ್ನು ಮಾಡ್ತೇವೆ ಅಂತ ಹೇಳಿದ್ರು. ನೀವು ಕಾರ್ಡ್ ಇಟ್ಕೊಂಡ್ರೆ ಸಾಕು, ಆಸ್ಪತ್ರೆಯಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ, ಕಾರ್ಡ್ ಕೊಟ್ರೆ ಆಯ್ತು. ಇಲ್ಲದಿದ್ರೆ ಈಗೇನಾಗ್ತಾ ಇದೆ, ಅವರಿಗೆ ಅಡ್ಮಿಷನ್ ಆಗುವಾಗಲೂ ಆಸ್ಪತ್ರೆಗೆ ಫೋನ್ ಮಾಡಬೇಕು, ಡಿಸ್ಚಾರ್ಜ್ ಆಗುವಾಗಲೂ ಆಸ್ಪತ್ರೆಗೆ ಫೋನ್ ಮಾಡಬೇಕು, ಬಿಲ್ ಕಮ್ಮಿ ಮಾಡಿ ಅಂತ ಹೇಳಿ. ನನಗೆ ಅದಕ್ಕೆ ಎಲ್ಲ ಕಡೆ ಇಲ್ಲೊಂದು ತಮಾಷೆ ಒಂದು ಮಾತಾಡ, ನಾನು ಓದಿದ್ದನ್ನು ಹೇಳ್ತಾ ಇದ್ದೀನಿ. ಈ ಆಸ್ಪತ್ರೆಗೆ ಬಿಲ್ಲನ್ನು ಕಟ್ಲಿಕ್ಕೆ ಹೋಗ್ತಿರಲ್ಲ, ಅದರ ಬಲಿಯಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಬೇಕಾಗ್ತದೆ ಅಂತ. ಈಗ ಯಾಕಂದ್ರೆ ಆ ಬಿಲ್ಲನ್ನು ನೋಡಿದ ಕೂಡಲೇ ತಲೆ ತಿರುಗಿ ಬಿಡ್ತಾರೆ, ಅಷ್ಟು ಜಾಸ್ತಿ ಆಗ್ತದೆ ಬಿಲ್ಲಲ್ಲಿ. ಅಂತ ಪರಿಸ್ಥಿತಿ ಮುಟ್ಟಿದೆ. ಯಾಕಂದ್ರೆ ವೈದ್ಯಕೀಯ ವೆಚ್ಚ ಅಷ್ಟು ಜಾಸ್ತಿ ಆಗಿದೆ. ನಾನು ಸಂಸದನಾಗಿದ್ದಾಗ ಇದ್ರ ಚರ್ಚೆ ಶುರುವಾಗಿದ್ದು. ಹಣಕಾಸಿನ ಒಂದು ಕಮಿಟಿಯಲ್ಲಿದ್ದೆ ನಾನು. ಕ್ಯಾನ್ಸರಿಗೆ ಒಂದು ಔಷಧಕ್ಕೆ 6,000, ಇನ್ನೊಂದಕ್ಕೆ 15,000, ಬೇರೆ ಬೇರೆ ಕಂಪನಿದು. ಒಂದೇ ಮದ್ದು ಬೇರೆ ಬೇರೆ ಕಂಪನಿ, ಒಂದಕ್ಕೆ 1.5 ಲಕ್ಷ. ಹಾಗಾದ್ರೆ ಸಾಮಾನ್ಯ ಜನರಿಗೆ ಇದನ್ನ ತಗೊಳ್ಳಿಕ್ಕಾಗ್ತದ? ಇವತ್ತು ನಾನು ಹೇಳುವಂಥದ್ದು, ನನ್ನ ಇನ್ನೊಂದು ಬೇಡಿಕೆ ಇದೆ. ಈ ಲೈಫ್ ಸೇವಿಂಗ್ ಔಷಧಿಗಳು, ಕ್ಯಾನ್ಸರಿಗೆ ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಏನಿದೆ ಜೀವ ಉಳಿಸುವಂಥದ್ದು, ಅದಕ್ಕೆ GSTನೂ ಹಾಕಬಾರ್ದು. ದೊಡ್ಡ ದೊಡ್ಡ ಉದ್ಯಮಿಯವರಿಗೆ GSTನ ಕಮ್ಮಿ ಮಾಡ್ತಾರೆ, ಔಷಧಕ್ಕೆ GSTನೇ ಹಾಕುವಂತ ಪರಿಸ್ಥಿತಿ ಬಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಅಂತ ನಾವು ಅರ್ಥವನ್ನು ಮಾಡಬೇಕು. ದಯವಿಟ್ಟು ಈ ವಿಷಯಗಳ ಬಗ್ಗೆ ತಾವು ಚರ್ಚೆಯನ್ನು ಮಾಡಿ. ಒಂದು
5 ಗ್ಯಾರಂಟಿಯನ್ನು ಕೊಟ್ಟಾಗಿದೆ. ಅದನ್ನು ಮನೆ ಮನೆಯಲ್ಲಿ ಚರ್ಚೆ ಮಾಡಬೇಕು. ಇನ್ನೊಂದು ಆಡಿದ ಮಾತನ್ನು ಉಳಿಸ್ಕೊಳ್ಳಿಲ್ಲ. ಪುನಃ ಆಶ್ವಾಸನೆಯನ್ನು ಕೊಟ್ಟರೆ ನಂಬಬೇಕಾ ಬೇಡವಾ ಅನ್ನೋದು. ಕೊಟ್ಟವರು ಈಗಾಗಲೇ ಕೊಟ್ಟದ್ರಿಂದ ಮುಂದಕ್ಕೆ ನಂಬಬಹುದು. ಈಗ ಕೊಡದೇ ಇದ್ದರಿಂದ ಅವರನ್ನ ಮಾತನ್ನ ನಂಬಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ, ಸಮಯ ಬಹಳ ಆದ್ದರಿಂದ ನಾನು ಆ ಸಭೆಗೆ ಶಿರೂರು ಮೂರ್ತಿಗೆ ಹೋಗ್ಲಿಕ್ಕಿದೆ. ತಮ್ಮ ಒಂದು ಬೇಡಿಕೆಯನ್ನು ಇಡ್ತೇನೆ. ಹಿಂದೆ 2 ವರ್ಷಗಳ ಕಾಲ ನಾನು ಸಂಸದನಾಗಿ ಕೆಲಸವನ್ನು ಮಾಡಿದೆ. ನಿಮ್ಮ ಭಾಗದ ಹಳ್ಳಿಗೆ ಭೇಟಿಯನ್ನು ಕೊಟ್ಟಿದ್ದು, ಪ್ರತಿ ಪಂಚಾಯತಿನಲ್ಲಿ ಸಭೆಯನ್ನು ಮಾಡಿದ್ದೆ ನಾನು. ಮಾತ್ರ ಅಲ್ಲ, ಕಂಪ್ಯೂಟರ್ ಕೊಟ್ಟ ಬಗ್ಗೆ ಹೇಳಿದರು. ಪ್ರತಿ ಪಂಚಾಯತಿಗೆ ಒಂದೊಂದು ಕಂಪ್ಯೂಟರ್ ಕೊಟ್ಟೆ. ಯಾಕೆಂತ ಹೇಳಿದ್ರೆ ಅವತ್ತು ರೇಷನ್ ಕಾರ್ಡ್ ಸಿಕ್ಕುವಂಥದ್ದು ಕಷ್ಟ ಆಗ್ತಾ ಇತ್ತು. ಯಾಕೆ ಕಷ್ಟ ಆಗ್ತಾ ಇತ್ತು, ತಡ ಆಗ್ತಾ ಇತ್ತು ಅಂದ್ರೆ ಕಂಪ್ಯೂಟರ್ ಇಲ್ಲ ಅಂತ. ನಾನು ಎಲ್ಲ ಪಂಚಾಯತಿಗಳಿಗೆ ಕಂಪ್ಯೂಟರ್ ಮತ್ತೆ ಪ್ರಿಂಟರ್ ಅನ್ನು ಕೊಟ್ಟೆ. ತಕ್ಷಣದಲ್ಲಿ ಎಲ್ಲಿಗೂ ರೇಷನ್ ಕಾರ್ಡ್ ಇಶ್ಯೂ ಆಯಿತು, ಮತ್ತೆ ಸಮಸ್ಯೆ ಪರಿಹಾರ ಆಯಿತು. ಇದು ನಾವು ಆಲೋಚನೆ ಮಾಡಬೇಕಂದ್ರೆ ಪ್ರಧಾನಮಂತ್ರಿ ಸಡಕ್ ಯೋಜನೆಯಿಂದ ದುಡ್ಡು ತಂದೆ, ರಾಷ್ಟ್ರೀಯ ಹೆದ್ದಾರಿಯ 2-3 ಅನುದಾನವನ್ನು ತಂದೆ, ಮುಂಬೈ ಉತ್ತರ ಭಾರತದಿಂದ ಬರುವಂತಹ ಹೊಸ ರೈಲುಗಳನ್ನು ಬರುವಂತೆ ಮಾಡಿದೆ. ಮತ್ತೆ ಕುಂದಾಪುರ, ಬಾಗಲಕೋಟೆ, ಉಡುಪಿ ಎಲ್ಲ ಸ್ಟೇಷನ್ನಲ್ಲಿ ನಿಲ್ಲಿಸುವಂತ ವ್ಯವಸ್ಥೆ ಆಯಿತು. ಇದು ಅದ್ರ ಬಗ್ಗೆ ಇವ್ರು ಯಾರು ಕಳಕಳಿಯೇ ಇಲ್ಲ. ನಾವು ಮಾಡಿಸಿದ್ರೆ ನಾನು ಮಾಡಿದಂತ ಹೇಳಿಕೆಯನ್ನು ಕೊಡ್ಲಿಕ್ಕೆ ಮಾತ್ರ ಮುಂದೆ ಬಂದಿದ್ದು. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 3 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿಸಿದೆ. ತುಮಕೂರಿನಿಂದ ಶಿವಮೊಗ್ಗ, ಚಿಕ್ಕಮಗಳೂರಿಂದ ಕಡೂರು, ಚಿಕ್ಕಮಗಳೂರಿಂದ BC ರೋಡ್, ಇಲ್ಲಿ ಒಂದು ತೀರ್ಥಹಳ್ಳಿಯಿಂದ ಮಲ್ಪೆಗೆ ಮಾಡ್ತೀವಿ. ಮಲ್ಪೆ ಯುವಕರು ಕೆಲವರು ಹೋಗಿ ಮಂತ್ರಿಗಳ ಹತ್ರ ಕೇಳಿದರು. ಆದರೆ ಮಂತ್ರಿಗಳು ಅದಕ್ಕೆ ನೀವು ಜಯಪ್ರಕಾಶ್ ಹತ್ರ ಹೋಗಿ ಕೇಳಲಿಲ್ಲ ಕೇಳಿದರು. ನಾನು ಅವರಿಗೆ ಉತ್ತರವನ್ನು ಹೇಳ್ತೀನಿ. ಕೇವಲ 2 ವರ್ಷಗಳ ಕಾಲ ಇದ್ದದ್ದು. ಆ 2 ವರ್ಷದ ಕಾಲದಲ್ಲಿ ಅದನ್ನು ಅನುಮೋದನೆ ಕೊಡ್ತಿದ್ದೇನೆ. ಮತ್ತೊಂದು 5 ವರ್ಷ ಸಿಕ್ಕಿದ್ರೆ ಅದು ಸಂಪೂರ್ಣ ಆಗ್ತಿತ್ತು. ನನ್ನ ಅವಧಿಯಲ್ಲಿ ಸಂಪೂರ್ಣ ಆಗ್ತಾ ಇತ್ತು. 5 ವರ್ಷದಲ್ಲಿ ಮಾಡ್ತಾ ಇದ್ದೆ. ಇವರಿಗೆ ಕೆಲಸವನ್ನ ಮಾಡ್ಲಿಕ್ಕಾಗದೇ ಇದ್ರೆ ಹಿಂದಿನವ್ರ ಹತ್ರ ಕೇಳಿ ಅನ್ನುವಂಥ ಮಾತನ್ನು ಹೇಳಬಾರ್ದು. ಇವರೇ ಕೃಷಿ ಸಚಿವರು, ಕೃಷಿಕರ ಬಗ್ಗೆ ಕಾಳಜಿ ಇಲ್ಲ. ನಾವು ಅಡಿಕೆ ಬೆಳೆಗಾರರ ಸಮಸ್ಯೆಯನ್ನು ಪರಿಹಾರ ಮಾಡಿದೆ. ಅದರ ಧಾರಣೆಯನ್ನು ಜಾಸ್ತಿ ಮಾಡ್ತಿದೆ. ಕಾಫಿ ಬೆಳೆಗಾರರ ಧಾರಣೆಯನ್ನು ಜಾಸ್ತಿ ಮಾಡಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ, ಚಿಕ್ಕಮಗಳೂರಿಗೆ ಹೊಸ ರೈಲ್ವೆ ಸ್ಟೇಷನ್ ಮಾಡ್ತಿದೆ. ರೈಲು ಬಂತು ಅವತ್ತು ಬಂದ ಒಂದು ಟ್ರೈನ್ ಬಿಟ್ಟರೆ, ಖರ್ಗೆ ಅವರು ಉದ್ಘಾಟನೆ ಮಾಡಿದ್ದು, ಇವತ್ತಿನವರೆಗೆ ಅದು ಒಂದು ಟ್ರೈನ್ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ಕೇಳ್ತೇನೆ, ಮುಂದೆ ನಿಮಗೆ ಇಂಥ ಪ್ರತಿನಿಧಿ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಿಮ್ಮ ಮಧ್ಯದಲ್ಲಾಗಲಿ. ನಾನು ನಮ್ಮ ಪತ್ರವನ್ನು ಸಲ್ಲಿಸಿದ್ದೇನೆ. 26ನೇ ತಾರೀಕು ಚುನಾವಣೆ. ದಯವಿಟ್ಟು ತಾವೆಲ್ಲ ಮತವನ್ನು ಹಾಕಿ ಗೆಲ್ಲಿಸಿ ಅಂತ ಕೊನೆಗೆ